ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ. ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು. ರೈತರಿಗೆ ಕಬ್ಬು ತೂಕದಲ್ಲಿ ದೊಡ್ಡ ಮೋಸ. ನೇರ್ಲಿ ಗ್ರಾಮದಲ್ಲಿರುವ ತೂಕದ ಸೇತುವೆಯಲ್ಲೇ ಅಕ್ರಮ. ಹಗಲು ರಾತ್ರಿ ದುಡಿದು ಕಬ್ಬು ಬೆಳೆಯುವ ರೈತರಿಗೆ ತೂಕದ ಸೇತುವೆಯಲ್ಲೇ ಅನ್ಯಾಯವಾಗ್ತಾ ಇದೆ. ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದಲ್ಲಿರುವ ತೂಕದ ಸೇತುವೆಯಲ್ಲಿ ಕಬ್ಬಿನ ತೂಕ ಕಡಿಮೆ ಮಾಡುವ ಅಕ್ರಮ ನಡೆಯುತ್ತಿದ್ದು, ಇದರಿಂದ ರೈತರಿಗೆ ದೊಡ್ಡ ಮಟ್ಟದ ನಷ್ಟವಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ತೂಕದ ಸೇತುವೆಗೆ ಲಾರಿ ಅಥವಾ ಟ್ರ್ಯಾಕ್ಟರ್ ತಲುಪಿದ ತಕ್ಷಣ ಅದರಲ್ಲಿರುವ ಕಬ್ಬನ್ನು ಬಲವಂತವಾಗಿ ಕೆಳಗೆ ಇಳಿಸಿ ಅದನ್ನು ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ತುಂಬಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದ್ರೆ 8 ಎಮ್ಮೆಗಳು ಕಬ್ಬು ತಿನ್ನುತ್ತವೆ ಎಂಬ ಹಾಸ್ಯಾಸ್ಪದ ಉತ್ತರ ನೀಡಲಾಗುತ್ತಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೇರ್ಲಿ ಗ್ರಾಮದ ರಜಪೂತ್ ಎಂಬುವವರ ಜಾಗದಲ್ಲಿ ಇರುವ ಈ ತೂಕದ ಸೇತುವೆಯ ನಿರ್ವಹಣೆ ಅನುಮಾನಾಸ್ಪದವಾಗಿದೆ. ಕಬ್ಬಿನ ಲಾರಿಗಳು ಮತ್ತು ಟ್ರ್ಯಾಕ್ಟರ್ಗಳು ತೂಕದ ಪ್ರಕ್ರಿಯೆಗಾಗಿ ನಿಂತಾಗ ರೈತರ ಕಬ್ಬು ಬಲವಂತವಾಗಿ ಇಳಿಸಲ್ಪಡುತ್ತಿದೆ. ಈ ಅಕ್ರಮದ ಪತ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವುದು ರೈತರ ಒತ್ತಾಯವಾಗಿದೆ. ಇಲ್ಲಿ ತೂಕ ಮಾಡಿದ ಕಬ್ಬು ಅಲ್ಲಿಂದ ಹತ್ತಿರದ ಮತ್ತು ಸುತ್ತಮುತ್ತಲಿನ ವಿವಿಧ ಶುಗರ್ ಫ್ಯಾಕ್ಟರಿಗಳಿಗೆ ಸಾಗುತ್ತಿದ್ದು, ಅಲ್ಲಿ ಸರಿಯಾದ ತೂಕ ಪರಿಗಣನೆಯಾಗುತ್ತಿದೆಯೇ ಎಂಬುದರ ಬಗ್ಗೆ ರೈತರು ಗಂಭೀರ ಸಂಶಯ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಗಮನ ಹರಿಸಿ ಅನಿಯಮಿತ ಚಲನವಲನಗಳಿಗೆ ಕಡಿವಾಣ ಹಾಕಬೇಕು ಎಂಬುದು ರೈತರ ಕಳಕಳಿ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK 22 ನ್ಯೂಸ್ ಕನ್ನಡ, ಹುಕ್ಕೇರಿ. ಬ್ಯಾಗ್ ಕಳಿಸ್ತಾರೆ ಇಲ್ಲಿ. ಇಲ್ಲಿ ಕೆಲಸ ಮಾಡ್ತೀರಿ? ಗಾಡಿ ರೈತ ತೂಕ ಇದ್ಲಾಗಿ. ನೀವು ಯಾರು ರೈತರೇ? ಕಟದವ್ರ. ಇದೇನ ತುಡಿಗಿಂದಾಗದಲ್ಲ. ಅಲ್ಲಲ್ಲ, ರೈತ ಇಳ್ಸದಾಗ ಹೇಳಿದತ್ತ ನೀವು ಹೆಂಗೆ ಯಾವ್ದ್ರ ಮೇಲೆ ಹೇಳ್ತೀರಿ? ರೈತ ಇಳ್ಸಕ್ ಹೇಳಿದತ್ತ ಯಾವ್ದ್ರ ಮೇಲೆ ಹೇಳ್ತೀರಿ? ರೈತ ಮತ್ತೆ ರೈತ ಇಲ್ದಾವ ರೈತ ಬಿಟ್ಟಾರಿ ಹಿಂಗೆ ಕಬ್ಬು ಹಾಕೋದು ಫಾದರ್ ಇವ್ರಿಗೆ. ಆಯ್ತು, ಇದು ಫ್ಯಾಕ್ಟ್ರಿಗೆ ಹೊಂಟಿಲ್ಲ. ಅದು ಫ್ಯಾಕ್ಟ್ರಿಗೆ ಹೊಂಟಿಲ್ಲ, ಎಮ್ಗಳು ಹೊಂಟಿತ್ತು. ಎಮ್ಗಳು ನೋಡ್ಬೇಕಲ್ಲ. ಆಯ್ತಿದ್ರಿ, ಫ್ಯಾಕ್ಟ್ರಿಗೆ ಹೊಂಟಿಲ್ಲ ಕಬ್ಬು. ಫ್ಯಾಕ್ಟ್ರಿಗೆ ಹೊಂಟಿಲ್ಲ. ಫ್ಯಾಕ್ಟ್ರಿ ಅವ್ರು ಯಾರು ತಂದು ಇಶಾರೇನ್ರಿ. ನಾವು ನೀವು ಕಾಟಾದಾರ, ನೀವು ಕಾಟಾದಾರ. ಅವ್ನು ಮತ್ತೆ ನಾವು ಕಾಟದವ್ರು ನಾವು ಕಬ್ಬು ಅಂತ ಹಾಕಬೇಕಲ್ಲ ಎಮ್ಗಳಿಗೆ.
ಏನು ಹುಕ್ಕೇರಿ ತಾಲೂಕಿನ ನೆರ್ಲಿ ಗ್ರಾಮದಲ್ಲಿರುವ ತೂಕದ ಸೇತುವೆಯಲ್ಲಿ ಏನು ತೂಕ ಮಾಡೋಕ್ಕೆ ಬರುತ್ತಿರುವಂಥ ರೈತರ ಕಬ್ಬನ್ನು ಅಲ್ಲಿ ಡ್ರೈವರ್ಗಳಿಗೆ ಅವರಿಗೆ ಮತ್ತು ತೂಕದ ಸೇತುವೆಯವರಿಗೆ ಹೊಂದಾಣಿಕೆಯಾಗಿ ಅಲ್ಲಿರುವ ಕಬ್ಬನ್ನು ಇಳಿಸಿಕೊಂಡು ಒಂದು 10-15 ಟ್ರ್ಯಾಕ್ಟರಿನ ಕಬ್ಬು ಇಳಿಸಿಕೊಂಡು ಅದನ್ನು ಬೇರೆ ಟ್ರ್ಯಾಕ್ಟರ್ಲಿ ತುಂಬಿ ಕಳಿಸ್ತಾರಲ್ಲ, ಇದು ಎಂಥ ಅನ್ಯಾಯ. ರೈತರು ಕಬ್ಬು ಬೆಳಿಬೇಕಾದ್ರೆ ಏನು ಕಷ್ಟ ಆಗ್ತೈತಿ, ಹಗಲು ರಾತ್ರಿ ಅನ್ನದೇ ಕಬ್ಬನ್ನು ಬೆಳೆದು ನೀರು ಹಾಯಿಸಿ ಕಬ್ಬು ಬೆಳೆದು 12 ತಿಂಗಳಾದ ನಂತರ ಫ್ಯಾಕ್ಟ್ರಿಗೆ ಕಳಿಸ್ಬೇಕು. ಫ್ಯಾಕ್ಟ್ರಿಗೆ ಕಳಿಸಿದ ನಂತರ ನಮಗಲ್ಲಿ ಫ್ಯಾಕ್ಟ್ರಿಯಲ್ಲಿ ಕಾಟಾದ ತೂಕದ ಸೇತುವೆಯಲ್ಲಿ ನಂಬಿಕೆ ಇರಲ್ಲ. ಅದಕ್ಕಾಗಿ ನಾವು ಪ್ರೈವೇಟ್ ಸೇತುವೆಯಲ್ಲಿ ತೂಕ ಮಾಡಿಸ್ಕೊಂಡು ಹೋಗ್ಬೇಕಂತ ಗಾಡಿ ಕಳಿಸ್ತೀವಿ. ಆದರೆ ರೈತನಿಗೆ ಗೊತ್ತಿಲ್ಲದೆ ಡ್ರೈವರು ಮತ್ತು ಅಲ್ಲಿ ಪ್ರೈವೇಟ್ ತೂಕ ಸೇತುವೆ ಮಾಲೀಕ ನಡೆಸುತ್ತಿರುವವನು ಹೊಂದಾಣಿಕೆಯಾಗಿ ರೈತರಿಗೆ ಈ ರೀತಿ ದ್ರೋಹ ಬಗೆಯುತ್ತಾರೆ ಅಂದರೆ ನಾವು ಹೇಗೆ ನಂಬಬೇಕು? ಅದೇ ರೀತಿ ತಕ್ಷಣ ಎಚ್ಚೆತ್ತುಕೊಂಡು ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಆಮೇಲೆ ತೂಕ ಮಾಪನ ಇಲಾಖೆಯವರು ಎಚ್ಚೆತ್ತುಕೊಂಡು ಏನು ರೈತರಿಗೆ ಅನ್ಯಾಯ ಆಗಿದೆ ಆ ಅಕ್ರಮವನ್ನು ತಡೆಬೇಕೆಂದು, ಇನ್ನೇನಾದರೂ ಇದೇ ರೀತಿ ಕಬ್ಬು ರೈತನಿಗೆ ಗೊತ್ತಿಲ್ಲದೆ ಕಬ್ಬು ತೆಗೆದುಕೊಂಡು ಡ್ರೈವರು ಮತ್ತು ತೂಕ ಮಾಪನ ನಡೆಸುತ್ತಿರುವವರು ಏನಾದರೂ ಕಬ್ಬು ತೆಗೆದುಕೊಂಡರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ತಮ್ಮ ಹೆಸರು? ಸಂಜೀವ್ ಹಾವಣ್ಣವರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷರು, ಹುಕ್ಕೇರಿ. ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.